ಶ್ರೀ ದೇವೇಗೌಡ ವಕೀಲರ ವತಿಯಿಂದ ಆಯೋಜನೆ ಆಗಿರತಕ್ಕಂಥ 516ನೇ ಕೆಂಪೇಗೌಡ ಜಯಂತಿ ಸಂದರ್ಭದಲ್ಲಿ ಕೆಂಪೇಗೌಡರನ್ನ ಸ್ಮರಿಸಿಕೊಂಡು ನಮ್ಮ ನಿಮ್ಮವರ ಆರಾಧ್ಯ ದೇವ ಪರಮಪೂಜ್ಯ ಜಗತ್ತು ಸಮುದಾಯ ಒಟ್ಟಾರೆ ಸಮುದಾಯದ ಒಟ್ಟಾರೆ ಸಮಾಜದ ಏಳಿಗೆಯನ್ನ ಬಯಸುತ್ತೆ ಅಂತಂದ್ರೆ ಅದು ಒಕ್ಕಲಿಗ ಸಮಾಜ ಮಾತ್ರ. ಅದು ನಾವು ಘಂಟಾಘೋಷ ಹೇಳಿ ಸಾಧ್ಯ ಆಗುತ್ತೆ. ಯಾಕಂದ್ರೆ ಆ ಕಾಲದಿಂದಲೂ ಕೂಡ ಪುರಾತನ ಕಾಲಗಳಿಂದಲೂ ಕೂಡ ದೇವಸ್ಥಾನಗಳನ್ನ ನಿರ್ಮಾಣ ಮಾಡತಕ್ಕಂಥದ್ದು, ಕೆರೆ ಕಟ್ಟೆಗಳನ್ನ ನಿರ್ಮಾಣ ಮಾಡತಕ್ಕಂಥದ್ದು, ಒಟ್ಟಾರೆ ಸಮುದಾಯಕ್ಕೆ ಆಹಾರವ ಧಾನ್ಯಗಳನ್ನ ಬೆಳೆಸ್ಕೊಳ್ತಕ್ಕಂಥದ್ದು, ಈ ಎಲ್ಲಾ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಯಾವ್ದಾದ್ರು ಸಮುದಾಯ ಇದ್ರೆ ಅದು ನಮ್ಮ ಒಕ್ಕಲಿಗ ಸಮುದಾಯ. ಆ ಒಕ್ಕಲಿಗರ ಸಮುದಾಯದ ಹೆಮ್ಮೆಯ ಪುತ್ರನಾಗಿ ನಮ್ಮ ಕೆಂಪೇಗೌಡರು ಕೂಡ ಇವತ್ತು ನಾವೆಲ್ಲರೂ ಕೂಡ ತಲೆ ಎತ್ತಿಕೊಂಡು ಓಡಾಡ್ತಾ ಇದ್ದೀವಿ ಅಂತಂದ್ರೆ ಅದು ಕೆಂಪೇಗೌಡರಂತ ಒಂದು ಮಹಾ ಸೇವೆ. ನಮ್ಮ ಯರವಳ್ಳಿ ರಮೇಶ್ ಅವರು ಹೇಳಿದಾಗೆ 500 ವರ್ಷಗಳ ಹಿಂದೆನೆ ಬೆಂಗಳೂರು ಹೇಗಿರಬೇಕು ಅಂತಕ್ಕಂಥದ್ದನ್ನ ಯೋಜನೆ ಹಾಕಿ ಒಂದು ದೂರದರ್ಶಕವನ್ನು ಇಟ್ಟುಕೊಂಡು ಇವತ್ತು ಬೆಂಗಳೂರು ಕಟ್ಟಿದ್ರಿಂದ ಇವತ್ತು ಇಡೀ ವಿಶ್ವ ಬೆಂಗಳೂರನ್ನ ತಿರುಗಿ ನೋಡ್ತಕ್ಕಂಥ ಒಂದು ಮಹಾ ಕೆಲಸವನ್ನ ನಮ್ಮ ಕೆಂಪೇಗೌಡರು ಆಗಲೇ ಮಾಡಿರ್ತಕ್ಕಂಥದ್ದು. ಅಂತ ಒಂದು ಮಹಾ ವ್ಯಕ್ತಿಯ ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂಥ ನಾವೆಲ್ಲರೂ ಕೂಡ ಧನ್ಯರು ಅಂತಕ್ಕಂಥ ಮಾತನ್ನು ಹೇಳುತ್ತಾ, ಹಾಗೆ ಈ ಒಂದು ಕೆಂಪೇಗೌಡ ಜಯಂತಿಯನ್ನ ನಾನು ನಿನ್ನೆ ಬಂದು ನಮ್ಮ ಮಂಜುನಾಥ ರೆಡ್ಡಿಯವರೆಲ್ಲ ಸಂಘದವರೆಲ್ಲ ಬಂದಿದ್ರು, ಎಲ್ಲರೂ ಕೂಡ ಲಕ್ಷ್ಮೀನಾರಾಯಣವರೆಲ್ಲ. ನನಗೆ ಅನಿವಾರ್ಯ ಮೈಸೂರು ಹೋಗಬೇಕಾಗಿತ್ತು. ಆದರೆ ನಿಮ್ಮ ಉತ್ಸಾಹ, ನಿಮ್ಮ ಸಂತೋಷ, ನಿಮ್ಮ ಒಗ್ಗಟ್ಟನ್ನ ನೋಡಿ ನಾನು ಮೈಸೂರು ಪ್ರೋಗ್ರಾಮ್ ಅನ್ನು ಕೂಡ ನಾನು ಹೇಳಿದೆ, ಈಗ ಬರ್ಲಿಕ್ಕಾಗಲೇ ಇಲ್ಲ, ನಾನು ಹೋಗಲೇಬೇಕಾಗುತ್ತೆ ಅನಿವಾರ್ಯ ಹೇಳಿ. ಇದಪ್ಪ ನಾವು ತುಂಬಾ ಚೆನ್ನಾಗಿ ಒಂದು ಆರ್ಗನೈಸ್ ಮಾಡ್ಕೊಂಡಿದ್ದೀವಿ, ನೀವು ಬರದೇ ನಮ್ಗೆ ಬೇಜಾರಾಗುತ್ತೆ ಅಂತ ಹೇಳಿ ನಾನು ಹೇಳಿದೆ. ನಮಗೂ ನಾವು ನಮ್ಮ ಸಮುದಾಯದ ಕಾರ್ಯಕ್ರಮಗಳನ್ನ ನಮ್ಮ ಕೆಂಪೇಗೌಡರ ಕಾರ್ಯಕ್ರಮ ಬಿಟ್ಟು ಹೋಗಿ ನಮಗೂ ಬೇಸರ ಆಗುತ್ತೆ, ಅದು ಅನಿವಾರ್ಯ ಅಂತ ಹೇಳಿದೆ. ಆದ್ರೂ ಬಿಡದೇನೆ ಇವತ್ತು ಕನ್ನಡಕ್ಕೆ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಇವತ್ತು ದಾರಿ ಉದ್ದಕ್ಕೂ ನಾನು ಕೆರೆಯ ಹಿಂದಿಂದಲೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದೀನಿ. ಅಲ್ಲಿಂದಲೂ ಕೂಡ ತುಂಬಾ ಪ್ರೀತಿಯಿಂದ ತುಂಬಾ ಅಲಂಕಾರ ಮಾಡಿಕೊಂಡು ಆ ಕೆಂಪೇಗೌಡರ ಭಾವಚಿತ್ರಗಳನ್ನ ಪಾಮ್ಗಳ ಪೋಲೆಗಳೆಲ್ಲ ಹಾಕೊಂಡು ತುಂಬಾ ಅದ್ದೂರಿಯಾಗಿ ತಾವೆಲ್ಲ ಈ ಕಾಲಕ್ಕಿಗಳನ್ನ ಮಾಡ್ಕೊಂಡು ಬಂದು ನೋಡಿದ್ರೆ ನಿಮ್ಮಲ್ಲಿ ಸಾಕಷ್ಟು ಒಗ್ಗಟ್ಟಿದೆ, ನಿಮ್ಮಲ್ಲಿ ಸಾಕಷ್ಟು ಸಂಘಟನೆ ಇದೆ ಅಂತಕ್ಕಂಥ ನನಗೆ ಅರ್ಥ ಆಗಿದೆ. ಇದೇ ಒಗ್ಗಟ್ಟನ್ನ, ಇದೇ ಒಂದು ಸಂಘಟನೆಯನ್ನ ಭದ್ರವಾಗಿ ಇಟ್ಕೊಂಡು ನೀವು ಏನನ್ನಾದ್ರೂ ನಿಮ್ಗೆ ಯಾವುದೇ ಒಕ್ಕಲಿಗ ಸಮುದಾಯ ಅಂತಂದ್ರೆ ಅವರು ಒಗ್ಗಟ್ಟಾದರು ಅಂತಂದ್ರೆ ಬೇರೆ ಸಮುದಾಯಕ್ಕೂ ತೊಂದರೆ ಕೊಡ್ಲಿಕ್ಕಲ್ಲ, ಬೇರೆ ಸಮುದಾಯದ ರಕ್ಷಣೆಗೋಸ್ಕರ ಕೂಡ ಒಕ್ಕಲಿಗರು ಒಗ್ಗಟ್ಟಾಗ್ತಕ್ಕಂಥದ್ದು. ಹಾಗೆ ಬೇರೆ ಸಮುದಾಯಕ್ಕೆ ಏನೋ ಒಂದ್ ಕಡೆ ತೊಂದರೆ ಮಾಡ್ತಾರೆ ಅಂತಲ್ಲ, ನಮ್ಮ ಸಮುದಾಯ ಒಗ್ಗಟ್ಟಾದರು ಅಂತಂದ್ರೆ ಬೇರೆ ಸಮುದಾಯಕ್ಕೆ ಆದರ್ಶವಾಗಿ ಬದುಕ್ತಾರೆ. ನಮ್ಮ ಸಮುದಾಯದವರು ಅವರಿಗೆ ಶಕ್ತಿಯಾಗಿ ನಿಲ್ತಾರೆ. ಬರೀ ನಮ್ಮ ಸಮುದಾಯಕ್ಕೆ ನೋಡಲ್ಲ, ಒಟ್ಟಾರೆ ಸಮುದಾಯದ ಒಟ್ಟಾರೆ ಸಮಾಜದ ಏಳಿಗೆಯನ್ನ ಸಹಿಸ್ತಕ್ಕಂಥ ಶಕ್ತಿ ನಮ್ಮ ಕುಡಿಗಂಡೆ ತಾಲೂಕಿನ ಎಲ್ಲ ಒಕ್ಕಲಿಗರಿಗಿದೆ.